ಸನ್ನಿಧಿಯಲ್ಲಿ ಈ ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು, ಶಾಸಕರು ಸಮೃದ್ಧಿ ಮಂಜಣ್ಣವರೇ, ನಮ್ಮ NRS ಸತ್ಯಣ್ಣವರೇ, ರಘುಪತ್ ರೆಡ್ಡಿ ಅವರೇ, ನಮ್ಮ ಸೀನಣ್ಣವರೇ, ನಮ್ಮ DVC ಅವರೇ, ಅದೇ ರೀತಿ ನಮ್ಮ ಕೌನ್ಸಿಲರ್ಗಳಾದಂಥ ನಾಗಣ್ಣ ಮತ್ತೆ ರಘು, ಅದೇ ರೀತಿ ನಮ್ಮ ಕಿಶೋರ್ ಅವರೇ, ಇನ್ನೂ ನಮ್ಮ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಈಗಾಗಲೇ ನಮ್ಮ ಸತ್ಯಣ್ಣವ್ರು ಹೇಳಿಬಿಟ್ಟಿದ್ದಾರೆ ಎಲ್ಲ, ಇನ್ನೇನು ಬಾಕಿ ಇಲ್ಲ ನಾವು ಮಾತಾಡಲಿಕ್ಕೆ. ಬಹುಶಃ ಇದು ರಾಜಕೀಯ ಮಾಡುವಂತ ಒಂದು ಜಾಗ ಅಲ್ಲ. ಯಾಕಂದ್ರೆ ದೇವರ ಸನ್ನಿಧಿಯಲ್ಲಿ ನಾವು ಏನ್ ಮಾತಾಡಿದ್ರು ನಿಜಾನ ಮಾತಾಡ್ಬೇಕಾಗ್ತದೆ. ಬಹುಶಃ ಇಷ್ಟೊಂದು ದಿನಗಳಿಂದ ನಾನು ಏನೇ ಕೇಳ್ತೀನಿ ಅಂತಂದ್ರೆ, ನಾನು ಇವತ್ತಿನ ದಿನ ನಾನು ಮಾಲೂರ್ಗೆ ಹೋಗಿದ್ದೆ. 2 ಸಲ ಶಾಸಕರು, ನಾನು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಬಹುಶಃ ಒಂದು 6 ಕಿಲೋಮೀಟರ್ 1 ಗಂಟೆ ಟೈಮ್ ಹೋಗಿದ್ದೀನಿ ನಾನು. ಸರ್ಕಾರ ಇದ್ದು ಇಲ್ಲದೆ ಇರ್ತಕ್ಕಂಥ ನಮ್ಮ ಶಾಸಕರು ಇವತ್ತಿನ ದಿನ ಪ್ರತಿಯೊಂದು ಹಳ್ಳಿಯಲ್ಲಿನೂ ಸಹ ತಾವೆಲ್ಲನೂ ನೋಡ್ತಾನೆ ಇದ್ದೀರಾ. ಎಲ್ಲ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರು ಏನು ಯಾವ ರೀತಿ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಇದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ, ಯಾಕಂದ್ರೆ ಇನ್ನೂ 3 ವರ್ಷ ಇದೆ, ಸರ್ಕಾರ ಬೇರೆ ಇಲ್ಲ, ಅವರು ಶಕ್ತಿ ಮೀರಿ ಮಾಡುವಂತ ಕೆಲಸಕ್ಕೆ ಆ ದೇವರ ಆಶೀರ್ವಾದ ಕೊಟ್ಟಿದ್ದಾರೆ. ತಾವೆಲ್ಲರೂ ಆಶೀರ್ವಾದ ಮಾಡಿದ್ದೀರಿ. ಆ ಋಣ ತೀರಿಸಲಿಕ್ಕೆ ಇವತ್ತು ದಿನ ಶಾಸಕರು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡಲು ಮುಂದಾಗಿದ್ದಾರೆ. ಬಹುಶಃ ಮುಂದಿನ ಬರ್ತಕ್ಕಂಥ ಚುನಾವಣೆಗಳಲ್ಲಿ ತಾವೆಲ್ಲರೂ ಇದೇ ರೀತಿ ಆಶೀರ್ವಾದ ಮಾಡಿದ್ರೆ ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ರೀತಿ ಕೈ ಬಲಪಡಿಸುವಂತ ಒಂದು ಕೆಲಸ ಆಗ್ತದೆ. ಒಂದು ಅಭಿವೃದ್ಧಿಗೆ ಮಾಡಲಿಕ್ಕೆ, ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ದೇವರ ಸನ್ನಿಧಿಯಲ್ಲಿ ಎಲ್ರಿಗೂ, ಸುತ್ತಮುತ್ತಲ ಗ್ರಾಮಸ್ಥರಿಗೂ ಆ ದೇವರು ಒಳ್ಳೇದು ಮಾಡಲಿ, ಮುಖ್ಯವಾಗಿ ರೈತರಿಗೂ ಸಹ ಮಳೆ ಬೆಳೆ ಚೆನ್ನಾಗಿ ಆಗ್ಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ತಮ್ಮೆಲ್ರಿಗೂ ಒಂದಿವ್ಸ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನೀವ್ಯಾರು ನಮ್ಮ ಭಾಷಣ ಕೇಳಕ್ಕೆ ತಯಾರಿಲ್ಲ ಅಂತ ನಮಗೂ ಗೊತ್ತು. ಅದರಿಂದ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮೆಲ್ಲ ನೆಚ್ಚಿನ ಶಾಸಕರಾಗಿದ್ದ ಸಮೃದ್ಧಿ ಮಂಜುನಾಥ್ರವರೇ ಮತ್ತು ಎಲ್ಲ ಮುಖಂಡರೇ, ಇವತ್ತು ಇಡೀ ನಂಗ್ಲಿ ಪಂಚಾಯತಿಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಮುಖಂಡರು ಇಲ್ಲಿದ್ದು ನಮ್ಮ ಮನೆ ಕಾರ್ಯಕ್ರಮ ರೀತಿ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಅವಾಗಲೇ ಒಂದು ವೆಂಕಟರಮಣ ಸ್ವಾಮಿ ದೇವರ ಒಂದು ಪ್ರದರ್ಶನ ತೋರಿಸಿದ್ರು, ಇಷ್ಟು ಗಲಾಟೆ, ಒಂದು ಪಿನ್ ಬಿದ್ರೂ ಕೇಳಿಸೋಷ್ಟು ನಿಶ್ಶಬ್ದವಾಗಿತ್ತು. ಅದು ಈ ಒಂದು ದೇವರಲ್ಲಿರ್ತಕ್ಕಂಥ ಒಂದು ಶಕ್ತಿ. ಈ ಒಂದು ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ನಮ್ಮ ಶಾಸಕರನ್ನು ನೀವು ಗೆಲ್ಸ್ಕೊಟ್ಟಿದ್ದೀರಿ, ಅವರು ಮಾತು ಕೊಟ್ಟಿದ್ರು ಅದೇ ರೀತಿ ಪ್ರತಿ ವರ್ಷ ಇವತ್ತು ನಾನು ಒಂದು ಜವಾಬ್ದಾರಿ ತಗೊಂಡಿದ್ದೆ. ನನಗೆ ಅವರು ನಿಮ್ಗೆಲ್ರಿಗೂ ಗೊತ್ತಿದೆ, ಓಂ ಶಕ್ತಿ ಬಸ್ಗಳಿಗೆ ಗಡುವು ಕೊಟ್ಟಿದ್ವಿ ನಾವು. 28ನೇ ತಾರೀಕು ಒಳಗಡೆ ಯಾರ್ಯಾರು ಬಸ್ ಬೇಕೋ ನೀವೆಲ್ಲನೂ ಮುಂಗಡವಾಗಿ ಬಸ್ನ ಬುಕ್ ಮಾಡ್ಕೋಬೇಕು ಅಂತ. ಆದರೆ ಅವತ್ತು ನಾವು ಅವ್ರಿಗೆ ಕೊಟ್ಟಿರ್ತಕ್ಕಂಥ, ನಾನು 28ನೇ ತಾರೀಕು ನಮ್ಮ ಶಾಸಕರು ಕೊಟ್ಟಿದ್ದ ಲೆಕ್ಕಕ್ಕಿಂತ 150 ಬಸ್ಸು ಮತ್ತೆ ಹೆಚ್ಚಿಗೆ ಆಗಿದೆ. ನಾನು ಅಂದ್ಕೊಂಡೆ ಈ ವರ್ಷ ಸಾಕು, ನನ್ನ ಜವಾಬ್ದಾರಿ ಇದು ಬೇಡ ಅಂತ. ಯಾಕೆಂತಂದ್ರೆ 150 ಬಸ್ಸು ಹೆಚ್ಚಿಗೆ ಕೊಟ್ಟಾಗ ನಾವು ಇಂಡೆಂಟ್ ಮುಗಿದೋಗಿದೆ, ಮುಗಿದ ಮೇಲೆ 150 ಕೊಟ್ಟರೆ ಇವ್ರು ಎಷ್ಟು ಇದು ಮಾಡಿದ್ದಾರೆ ಅಂತಲ್ಲ, ಅವ್ರು ಎಲ್ಲಿ ನಮ್ಮ ಮೇಲೆ ಒಂದು ರೀತಿ ಬೇಜಾರು ಮಾಡ್ಕೊಳುತ್ತೆ. ಆದರೆ ಒಂದೇ ಒಂದು ಮಾತು ಕೇಳಿಲ್ಲ, ಏನಣ್ಣ 150 ಬಸ್ ಹೆಚ್ಚಾಗಿದೆ ಅಂತಂದ್ರು. ಎಲ್ಲರೂ ಬಂದು ಕೇಳಿದ್ರೆ ನಾವೇನು ಮಾಡೋಕ್ಕಾಗುತ್ತಂದ್ರೆ ಒಂದು ಮಾತು ಮಾತಾಡಲಿಲ್ಲ. ಅಂತ ಒಂದು ಉದಾರ ಮನಸ್ಸಿಂದ ಇವತ್ತು ನಮ್ಗೆ ಸೇವೆ ಮಾಡ್ತಾ ಇದ್ದಾರೆ. ಆ ಆಂಜನೇಯ ಸ್ವಾಮಿ ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ಶಕ್ತಿ ಕೊಡಲಿ ಈ ರೀತಿ ಸೇವೆ ಮಾಡೋಕ್ಕಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಹಾಗೂ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ ನಮ್ಮನ್ನೆಲ್ಲ ಕರೆದು ಆಂಜನೇಯ ಸ್ವಾಮಿ ದರ್ಶನ ಮಾಡಿಸಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಸಿ
ನಿಮ್ಮೆಲ್ಲರ ಆಶೀರ್ವಾದ ಪಡೀಲಿಕ್ಕೆ ನಮ್ಗೇನು ಇವತ್ತು ಕರೆದು ನಂಗ್ಲಿ ಪಂಚಾಯಿತಿಯ ಯಲವಳ್ಳಿ ಗ್ರಾಮಸ್ಥರು ಮತ್ತು ಎಲ್ಲ ನನ್ನ ಪಂಚಾಯಿತಿಯ ಲೀಡರ್ಸ್ ಕರೆದು ತುಂಬಾ ಸನ್ಮಾನ ಮಾಡಿ ನಿಮ್ಮನ್ನು ನೋಡುವಂತ ಭಾಗ್ಯ ನಮ್ಗೇನು ಕೊಟ್ಟಿದ್ದಾರೆ. ನಿಮ್ಮೆಲ್ರಿಗೂ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ. ಇಡೀ ಮುಳುಬಾಗಲು ಕಾಯೋ ಆಂಜನೇಯ ಸ್ವಾಮಿ ಇಡೀ ಮುಳುಬಾಗಲು ಜನತೆಗೆ ಅಭಿವೃದ್ಧಿಗೆ ಒಳ್ಳೇದು ಮಾಡಲಿ. ಮಳೆ ಬೆಳೆ ಚೆನ್ನಾಗಾಗಿ ರೈತರ ಮುಖದಲ್ಲಿ ಸಂತೋಷ ಕಾಣಲಿ ಅಂತ ಬಯಸುತ್ತಾ ಇವತ್ತು ಸಾಕಷ್ಟು ವಿಚಾರಗಳಲ್ಲಿ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ತುಂಬಾ ಮುಂದೆ ಹೋಗ್ತಾ ಇದೆ ಮುಳುಬಾಗಿಲು. ಯಾವುದೇ ಪಕ್ಷ ಆಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ಅಭಿವೃದ್ಧಿ ಕೆಲಸಕ್ಕೆ ಮಾತ್ರ ನಾವು ಮುಂದೆ ಬರೋಣ ಅಂತ ಹೇಳ್ತಾ ಇವತ್ತು ಯಾರೋ ಇಲ್ಲೊಬ್ರು ಬಂದು ಕೇಳಿ ಮಾತಾಡಿದ್ರು. ಏನಂತಂದ್ರೆ ಅಣ್ಣ ಮರವಿಣ್ಣಿಗೆ వచ్చిన ನಮ್ಮ ಅವ್ರಿಗೆ ಕೇಳ್ಬಿಟ್ಟು పంపిస్తావు ಆರ್ಕೆಸ್ಟ್ರಾ ಅಂತ ಕೇಳಿದ್ರು. ರೀ ನೀ 2 ಗಲ ಆರ್ಕೆಸ್ಟ್ರಾ ಓದೋರ್ಕಾದ್ರೇನೋ ನಿಮ್ಮ ಶಾಸಕರು ದಯచేసి ನಿಮ್ಮೂರಲ್ಲಿ ಏನೇ ಅಭಿವೃದ್ಧಿ ಇದ್ರು ಕೂಡ ಬಂದು ನಾನು ಮೀಟ್ ಮಾಡಿ ಎಲ್ಲ ನನ್ನ ತಾಲೂಕಿನ ಎಲ್ಲ ನನ್ನ ಊರಿನ ಎಲ್ಲ ಗ್ರಾಮಸ್ಥರಿಗೆ ಒಂದು ಮಾತು ಹೇಳ್ತೀನಿ. ಇದು ನೀವು ಗೆಲ್ಸಿರ್ತಕ್ಕಂಥ MLA, ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ದಯವಿಟ್ಟು ಊರಿನ ಸಮಸ್ಯೆ ಏನೇ ಇದ್ರೂ ಕೂಡ ನೀವು ಬಂದು ಮನೆ ಕೂತ್ಕೊಂಡು ನನ್ನ ಮನೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅದು ಕೆಲಸ ಆಗ್ಲಿಕ್ಕೆಲ್ಲ ನಿಮ್ಮ ಮುಂದೆ ಹೋಗ್ಬೇಕು. ದಯವಿಟ್ಟು ತಾವುಗಳು ಬರಬೇಕು, MLA ಮೀಟ್ ಮಾಡಬೇಕು. ನಿಮ್ಮೂರಿನ ಏನೇ ಸಮಸ್ಯೆ ಇದ್ರೂ ಕೂಡ ನೀವು ನನ್ನ ಹತ್ರ ಮಾತಾಡಬೇಕು. ಯಾಕಂದ್ರೆ ತಮಗೆ ಗೊತ್ತಿರಲಿ, ನಿಮ್ಮೂರಿನ ಲೋಕಲ್ ಸಮಸ್ಯೆ ನನಗೆ ಗೊತ್ತಿರಲಿಲ್ಲ. ನೀವು ಬಂದು ನನ್ನ ಡಿಸ್ಕಷನ್ ಮಾಡಿದಾಗ ಮಾತ್ರ ಆ ಸಮಸ್ಯೆ ಗೊತ್ತಾಗುತ್ತೆ. ನನ್ನ ಮುಳುಬಾಗಿಲು ತಾಲೂಕಿಗೆ ಎಲ್ಲ ನನ್ನ ಗ್ರಾಮಸ್ಥರಿಗೆ ಒಂದೇ ಮಾತಾಡೋದು, ಇದು ನಿಮ್ಮ ಮೇಲೆ ನೀವು ಯೂಸ್ ಮಾಡ್ಕೊಳ್ಳಿ. ನೀವು ಕೊಟ್ಟಿರ್ತಕ್ಕಂಥ ಇದು ಅವಕಾಶ, ಈ ಅವಕಾಶನ ಸದುಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತೆಲ್ಲ ಹುಡುಗರು ಮತ್ತೆಲ್ಲ ಗ್ರಾಮಸ್ಥರು ಪಕ್ಕದಲ್ಲಿ ತುಂಬಾ ಐಟಮ್ಸ್ ಅವ್ರು ತುಂಬಾ ಕಾಯ್ತಾವ್ರು ಪಾಪ. ನನ್ನ ಸ್ಪೀಚ್ ಕೇಳಕ್ಕೆಲ್ಲ ಬಂದಿಲ್ಲ, ಆರ್ಕೆಸ್ಟ್ರಾ ನೋಡಕ್ ಬಂದಿದ್ದೀನಿ. ಎಲ್ಲ ನನ್ನ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಿ. ಸೊ ಮುಂದಿನ ದಿವಸದಲ್ಲಿ ಇದೇ ರೀತಿ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆಲ್ಲ ನನ್ನ ಯುವಕ ಮಿತ್ರರಿಗೆ, ವಿಶೇಷವಾಗಿ ನನ್ನ ಯುವಕ ಮಿತ್ರರಿಗೆ ನೆಕ್ಸ್ಟ್ ಮಂತ್ ನಾನು ಎಲ್ಲ ಹೋಬಳಿ ಯುವಕರನ್ನ ಕರೆಸಿ ನಾನು ಮಾತಾಡ್ತಾ ಇದ್ದೀನಿ. ಒಂದು ಕ್ರೀಡಾ ಚಟುವಟಿಕೆ ಭಾಗಗಳಿಗೆ ಮುಂದೆ ಹೋಗೋಣ. ಎಲ್ಲ ಹೋಬಳಿದಲ್ಲೂ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಕ್ರೀಡಾ ಚಟುವಟಿಕೆ ಮಾಡ್ಬೇಕಂತ ಡಿಸೈಡ್ ಆಗಿದ್ದೀವಿ. ಮುಂದಿನ ಒಂದು ತಿಂಗಳು ನಿಮ್ಮನ್ನೆಲ್ಲ ಕರೆದು ಬಂದು ಮಾತಾಡಿಸಿ ಒಳ್ಳೆ ಅಭಿವೃದ್ಧಿಗೆ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ.